ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮುನಿಕೃಷ್ಣ ಅವಿರೋಧ ಆಯ್ಕೆ. ಮಾದರಿ ಪಂಚಾಯಿತಿ ಮಾಡುವುದಾಗಿ ಮುನಿಕೃಷ್ಣ ಭರವಸೆ. ಮುಂದಿನ 4 ತಿಂಗಳ ಅವಧಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಮುನಿಕೃಷ್ಣ ಅವಿರೋಧವಾಗಿ ಆಯ್ಕೆಯಾದರು. ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಮುನಿಕೃಷ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಬಿಜೆಪಿ ಮುಖಂಡ ಕೆವಿ ನಾಗರಾಜ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ, ಶಶಿ, ಪಂಚಾಯಿತಿ ಸದಸ್ಯ ಹಾಗೂ ಮುಖಂಡರಾದ ರವೀಂದ್ರ ಸಮೇತ ಗ್ರಾಮಾಂತರ ಮುಖಂಡರು ನೂತನ ಅಧ್ಯಕ್ಷರಿಗೆ ಶುಭ ಕೋರಿದ್ರು. ಇನ್ನು ನೂತನ ಅಧ್ಯಕ್ಷ ಮುನಿಕೃಷ್ಣ ಸುದ್ದಿಗಾರರೊಂದಿಗೆ ಮಾತನಾಡಿ, ಜನರ ಸೇವೆಯೇ ನಮ್ಮ ಮೂಲ ಉದ್ದೇಶ. ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರ ಹಿರಿಯ ಮುಖಂಡರ ಮಾರ್ಗದರ್ಶನದಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರದ ಎಲ್ಲ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸಿ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿಯನ್ನ ಮಾದರಿ ಪಂಚಾಯಿತಿ ಮಾಡಲು ಶ್ರಮಿಸುತ್ತೇನೆ ಎಂದಿದ್ದಾರೆ. ನಮ್ಮ ಆಲೂರು ಒಕ್ಕೂಟದ ಮಾಜಿ ಅಧ್ಯಕ್ಷರಾದಂತಹ ಕೆವಿ ನಾಗರಾಜ ಇದ್ದಾರೆ. ಅವರಿಗೆ ವಂದಿಸುತ್ತಾ ಈ ವೇದಿಕೆಯಲ್ಲಿ ಎಲ್ಲಾ ಮುಖಂಡರು, ಎಲ್ಲ ಮೆಂಬರ್ಸ್, ಎಲ್ಲ ಒಂದು ಗ್ರಾಮ ಪಂಚಾಯತಿ ಸದಸ್ಯರೇ ಇರೋದು, ಎಲ್ಲ ಮುಖಂಡರೇ ಇಲ್ಲಿ ಇರೋದು, ಇವರಿಗೆಲ್ಲ ವಂದಿಸುತ್ತಾ ನನ್ನ ಒಂದು ಅಧ್ಯಕ್ಷರು ಮಾಡೋದಕ್ಕೆ ಇವರೆಲ್ಲ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಸಹಕಾರ ಮಾಡಿದ್ದಾರೆ. ಅವರಿಗೆಲ್ಲ ನನ್ನ ನೂರ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಗ್ರಾಮ ಪಂಚಾಯಿತಿಯನ್ನ ಸರ್ವತೋಮುಖ ಅಭಿವೃದ್ಧಿ ಅಂತ ಒಂದು 6 ತಿಂಗಳಲ್ಲಿ ಒಂದು ಏನು ನನಗೆ ಅಲ್ಪ ಕಾಲಾವಧಿ ಇದೆಯೋ ಅದರಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಶ್ರಮಿಸಿ ಎಲ್ಲರ ಒಂದು ನಿರೀಕ್ಷೆಗಳನ್ನ ಹುಸಿ ಮಾಡದೆ ಒಂದು ಅವರ ನಿರೀಕ್ಷೆಗಳನ್ನ ಬಲವಾಗಿ ಅದನ್ನು ದೃಢಪಡಿಸುತ್ತಾ ಅಭಿವೃದ್ಧಿಯತ್ತ ಕೊಂಡೊಯ್ತೇನೆ ಅನ್ನೋ ಒಂದು ಭರವಸೆಯನ್ನು ನೀಡುತ್ತಾ ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಮಾತನ್ನು. ಇನ್ನು ಕೆವಿ ನಾಗರಾಜ್ ಮಾತನಾಡಿ, ಈ 5 ವರ್ಷಗಳ ಅವಧಿಯಲ್ಲಿ ನಮ್ಮ ಪಕ್ಷದ ಬೆಂಬಲಿತರಿಗೆ ಸಮಾನ ಅವಕಾಶ ಕಲ್ಪಿಸಿ ಅಧ್ಯಕ್ಷ ಸ್ಥಾನವನ್ನ ನೀಡಲಾಗಿದೆ. ಯುವಕರಿಗೆ ಅವಕಾಶ ಕಲ್ಪಿಸಿ ಯುವ ಶಕ್ತಿಗೆ ಬಲ ನೀಡಲಾಗಿದ್ದು, ಯುವ ಜನ ಪ್ರತಿನಿಧಿಗಳಿಗೆ ಹೆಚ್ಚಿನ ಕೆಲಸ ಮಾಡಲು ಆಸಕ್ತಿ ಉಂಟಾಗುತ್ತೆ. ಅಧ್ಯಕ್ಷಗಿರಿ ಅವಧಿ ಕಮ್ಮಿ ಆಗಿದ್ರೂ ಹಿಂದಿನ ಅಧ್ಯಕ್ಷರು ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಿ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿಯನ್ನ ಅಭಿವೃದ್ಧಿಯತ್ತ ಸಾಗಿಸಿದ್ದಾರೆ. ನೂತನ ಅಧ್ಯಕ್ಷ ಮುನಿಕೃಷ್ಣ ಅವರು ಕೂಡ ಮಾಜಿ ಅಧ್ಯಕ್ಷರ ಹಾದಿಯಲ್ಲಿ ಎಲ್ಲರ ಮಾರ್ಗದರ್ಶನ ಪಡೆದು ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿಯನ್ನ ಮಾದರಿ ಪಂಚಾಯಿತಿ ಮಾಡುವುದರಲ್ಲಿ ಸಂಶಯವಿಲ್ಲ ಎಂದಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗೋರು ನಮ್ಮ ಪಕ್ಷದವರೇ, ಉಪಾಧ್ಯಕ್ಷರಾಗೋರು ನಮ್ಮ ಪಕ್ಷದವರೇ. ಅವರು ಮಾಡಿರ್ತಕ್ಕಂಥ ಕೆಲಸವನ್ನ ಬಂದಿರತಕ್ಕಂಥವ್ರು ಮುಂದುವರಿಸ್ಕೊಂಡು ಹೋಗ್ತಾರೆ. ಯಾವುದೇ ಒಂದು ಬ್ರೇಕಪ್ ಆಗಲ್ಲ. ಈಗ ಡೆವಲಪ್ಮೆಂಟ್ ಯಾವುದು ಇವತ್ತು ನಮ್ಮ ಉಷಾ ಮುರಳಿಯವರು ಆದಾಗ ಏನೇನು ಡೆವಲಪ್ಮೆಂಟ್ ಕೆಲಸಗಳಾಗ್ತಾ ಇತ್ತು ಅದಕ್ಕೆ ಹಂಗೆ ಚಾಲನೆ ಕೊಡ್ತಾನೆ ಬಂದಿದ್ದೀವಿ. ಆಮೇಲೆ ಶ್ರೀನಿವಾಸ ಅವರು ಆದಾಗ ಕೂಡ ಆ ಒಂದು ಕೆಲಸಗಳನ್ನು ಮುಂದುವರಿಸ್ಕೊಳ್ಳೋದು. ಅದಾದ್ಮೇಲೆ ಶಶಿಯವರು ಬಂದರು, ಅವರು ಬಿಟ್ಟಿರೋದಂಥ ಕೆಲಸಗಳನ್ನ ಅಭಿವೃದ್ಧಿಯನ್ನ ಅವ್ರು ಮಾಡ್ಕೊಡೋದು. ಈಗ ಇವ್ರು ಬಿಟ್ಟಿರ್ತಕ್ಕಂಥ ಕೆಲಸವನ್ನ ನಮ್ಮ ಮುನಿಕೃಷ್ಣ ಅವ್ರು ಮಾಡ್ತಾರೆ. ಹಂಗಾಗಿ ಕಾರಣ ಏನಪ್ಪಾ ಅಂದ್ರೆ ಸಾಮಾಜಿಕ ನ್ಯಾಯ ಕೊಡ್ಬೇಕಲ್ವಾ. ನಾವು ರಾಜಕಾರಣದಲ್ಲಿದ್ದೀವಿ, ಎಲ್ರಿಗೂ ಆಸೆ ಇರ್ತದೆ, ನಾನು ಅಧ್ಯಕ್ಷನಾಗಬೇಕು, ಮಾಜಿ ಅಧ್ಯಕ್ಷನಾಗಿ ನಾನು ಅನ್ಸ್ಕೋಬೇಕು ಅನ್ನೋದು ಒಂದು ಆಸೆ ಇರ್ತದೆ. ಹಾಗಾಗಿ ಅಂದ್ರೆ ಇದಕ್ಕೆ ನಾವು ಒಪ್ಕೊಂಡು ಅವರನ್ನ ಯುನಾನಿಮಸ್ ಆಗಿ ಮಾಡ್ತಾ ಇದೀವಲ್ಲ, ಅದಕ್ಕೆ ನಾವು ಬಹಳ ಸಂತೋಷ ಆಗ್ತಾ ಇದೆ. ಎಲ್ರಿಗೂ ಒಂದು ಅವಕಾಶ ಕೊಡೋಣ. ಹುಡುಗರು ಬೆಳೀತಕ್ಕಂಥ ಹುಡುಗರು ಯೂತ್ಸ್ ಇವಾಗ ಆಗಿರೋದು ಇವರಿಬ್ರು, ನಮ್ಮ ಮುನಿಕೃಷ್ಣ ಇರ್ಬೋದು, ಶಶಿ ಇರ್ಬೋದು, ಅವರಿಬ್ರು ಯೂತ್ಸ್. ಅಂದ್ರೆ ಯುವಶಕ್ತಿಗೆ ಬಲವನ್ನ ಕೊಟ್ಟಾಗ ಈ ಪಕ್ಷನೂ ಬಲ ಆಗ್ತದೆ, ಆಮೇಲೆ ಅವ್ರಿಗೆ ಹೆಚ್ಚಿನ ಒಂದು ಆಸಕ್ತಿನೂ ಇರ್ತದೆ ನಾವು ಅಭಿವೃದ್ಧಿ ಮಾಡಬೇಕು. ಹಾಗಾಗಿ ನಾವು 4.5 ತಿಂಗಳು ಇರ್ಬೋದು, 5 ತಿಂಗಳ 6 ತಿಂಗಳು ಇರ್ಬೋದು, ಅವ್ರಿಗೊಂದು ಅವಕಾಶ ಕೊಟ್ಟಿದ್ದೀವಿ. ನೋಡೋಣ ಮುಂದಿನ ದಿನಗಳಲ್ಲಿ ನೀವು ಹೇಳ್ದಂಗೆ 2 ವರ್ಷ ಏನಿರ್ತದೆ ಅದನ್ನೇ ಒಬ್ಬರನ್ನೇ ಕಂಟಿನ್ಯೂ ಮಾಡಕ್ಕೆ ಅವಕಾಶ ಆದ್ರೆ ಮಾಡ್ತೀವಿ. ಈ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಮುನಿರಾಜು, ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶೈಲಜಾ ನಾಗೇಶ, ಮಾಜಿ ಅಧ್ಯಕ್ಷ ಉಷಾ ಮುರಳಿ, ರಂಗಪ್ಪ ಇನ್ನಿತರರು ಹಾಜರಿದ್ದರು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.